ಈಗ ಎನ್ ಡಿ ಎ ಅವರು ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಒಂದು ಪಕ್ಷ ಭಾಗಿಯಾಗಿರೋದ್ರಿಂದ ನಮ್ಮ ನಾಯಕರಾದಂಥ ದೇವೇಗೌಡರು, ಕುಮಾರಣ್ಣ, ನಮ್ಮ ಜಿಲ್ಲಾ ನಾಯಕರುಗಳೆಲ್ಲ ಸೂಚನೆ ಮೇರೆಗೆ ನಾವು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಯದುವೀರ್ ಅವ್ರನ್ನ ಸಂಪೂರ್ಣವಾಗಿ ಬೆಂಬಲಿಸೋದ್ರ ಜೊತೆಗೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕಳಿಸುವ ದೃಷ್ಟಿನ ಓಟ ಮಾಡ್ತಾಯಿದ್ವಿ. ಜೊತೆಗೆ ಈ ದೇಶದಲ್ಲಿ ಮೋದಿ ಅಂತ ಪ್ರಧಾನಮಂತ್ರಿಯವರು ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಜನಸಾಮಾನ್ಯರು ಸುಧಾ ಅಪೇಕ್ಷೆ ಪಡ್ತವ್ರೆ. ಅದರ ಅನುಗುಣವಾಗಿ ನಾವು ಇವತ್ತು ಪಿರಿಯಾಪಣ್ಣ ತಾಲೂಕಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಮೈತ್ರಿ ಯಾವುದೇ ಲೋಪದೋಷ ಇಲ್ಲದಂಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥದ್ದನ್ನು ಮಾಡ್ತಾಯಿದ್ವಿ ನಾವು ಈ ಸಲ. ವಿರೋಧ ಪಕ್ಷದ ನಾಯಕರು ನಿಮ್ಮನ್ನೆಲ್ಲರೂ ಭೇಟಿ ಮಾಡಿದ್ದಾರೆ ಸರ್? ನಮ್ಗೆ ಯಾರೂ ಭೇಟಿ ಮಾಡಿಲ್ಲ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬೇಡ, ಬಿ ಜೆ ಪಿನ ಮೋದಿಯವ್ರನ್ನ ಬೆಂಬಲಿಸಬೇಕು ದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ಜೊತೆ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಸಚಿವರಾದಂಥ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ವರ ದುರಾಳಿತನ ಬೇಸತ್ತಿ ಜನ ನಮ್ಮ ಜೊತೆ ಭಾಳಷ್ಟು ಕೈ ಜೋಡಿಸಿ, ಜೊತೆಗೆ ರಾಜರ ಮನೆತನ ಅಂತ ಕೊಟ್ಟಂಥ ಭಾಳಷ್ಟು ಕೊಡುಗೆನ ಸಮಾಜಕ್ಕೆ ಸ್ಮರಿಸ್ತಾ ಅವರ ವಂಶದ ಕುಡಿಯಂಥ ಯದುವೀರ್ ಅವ್ರನ್ನ ಇವತ್ತು ಈ ದೇಶದ ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿ ಆಯ್ಕೆ ಮಾಡುವ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾರೆ. ಅತಿ ಹೆಚ್ಚು ಯುವಕರಿಂದ ಹಿಡಿದು ವಯಸ್ಸಾದವ್ರ ತನಕನೂ ಅವರಿಗೆ ಬೆಂಬಲವನ್ನು ಕೊಡ್ತಾಯಿದ್ದಾರೆ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಯಾವಾಗಲೂ ಸುಧಾ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವಾಗಲೂ ಲೀಡ್ ಬರ್ತಿತ್ತು. ಈ ಸಲ ಜೆ ಡಿ ಎಸ್ ಲೀಡ್ ತೊಗೋತೀವಿ ನಾವು. ಓಕೆ, ಯಾಕಂದರೆ ಅವರು ಎಲ್ಲೊಂದು ಕಡೆ ಪ್ರಸನ್ನ ಅವರು ಮುಂದೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಂಥವ್ರು, ಹೀಗಾಗಿ ಅವ್ರಿಗೆ ಲೀಡ್ ಕೊಡಲೇಬೇಕು, ಜೊತೆಗೆ ಸಾಕಷ್ಟು ಪೈಪೋಟಿ ನೀಡಿ ಕೆಲಸ ಮಾಡ್ತಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ಇಲ್ಲ, ನಾವು ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಅನ್ನೋದಕ್ಕಿಂತ ನಮ್ಮ ಪಕ್ಷದ ಸಿದ್ಧಾಂತನ ಉಳಿಸ್ಬೇಕು, ಜೊತೆಗೆ ಈ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲಸನ ಮಾಡ್ತೀವಿ. ಈಗ ನಿಮ್ಗೆ ನೋಡ್ತಾ ಇರೋದಂಗೆ ಅತಿ ಹೆಚ್ಚು ಯುವಕರು ಈ ಸತಿ ಮೋದಿಯವ್ರನ್ನ ಬೆಂಬಲಿಸಬೇಕು ಅಂತ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ಈ ದೇಶದಲ್ಲಿ ಈ ದೇಶ ಉಳ್ಕೋಬೇಕು ಅಂದರೆ ಮೋದಿ ಅಂತವ್ರು ಪ್ರಧಾನಮಂತ್ರಿ ಆಗಬೇಕು ದೃಷ್ಟಿಯಿಂದ ಕೆಲಸ ಮಾಡ್ತೀವಿ ನಾವು. ಎಷ್ಟು ಲೀಡ್ ಕೊಡಬೇಕು ಅಂತ ಭಾವಿಸಿದ್ದೀರಾ ಸರ್? ಲೀಡ್ನ ಕೊಡಬೇಕು ಅಂತ ಕೆಲಸ ಮಾಡ್ತೀವಿ. ಲೀಡ್ ಕೊಡೋಂಥ ದೃಷ್ಟಿನ ಮತದಾರರು ಹೊಂದಿದ್ದಾರೆ. ನಮ್ಮ ಭಾವನೆಯಲ್ಲಿ ಈ ಸತಿ ಅತಿ ಹೆಚ್ಚು ಜನ ಯಾವುದೇ ದುಡ್ಡು ಅಪೇಕ್ಷೆ ಇಲ್ದೇ, ಯಾವುದೇ ಜಾತೀಯತೆ ಇಲ್ದೇ ಸಂಪೂರ್ಣವಾಗಿ ರಾಷ್ಟ್ರನ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮೋದಿಯನ್ನು ಬೆಂಬಲಿಸ್ತಾರೆ ಅಂತ ತಿಳ್ಕೊಂಡಿದ್ವಿ. ನಾವು ಅದೇ ರೀತಿ ಪುಷಪ್ನ ಮಾಡ್ತಾಯಿದ್ವಿ. ಜೊತೆಗೆ ಪ್ರತಿಯೊಬ್ಬ ಸಾಮಾನ್ಯನ ಜನನೂ ಸುಧಾ ಸಂಪರ್ಕ ಮಾಡಿ ಈ ದೇಶ ಉಳಿಬೇಕಾದ್ರೆ ಮೋದಿಯವ್ರನ್ನ ಬೆಂಬಲಿಸ್ಬೇಕು ನೀವು ಅಂತ ಏನು ಕೇಳ್ಕೊತೀವಿ, ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಾಯಿದ್ದಾರೆ ಇವತ್ತು. ಆದ್ದರಿಂದ ಒಳ್ಳೆ ಲೀಡ್ನ ತೊಗೊಳ್ತೀವಿ ಅನ್ನೋ ದೃಷ್ಟಿಯಿಂದ ನಾವು ಭಾವಿಸ್ತಾ ಇದ್ದೀವಿ. ಸಚಿವರು ಇದ್ದಾರೆ ಆ ಕ್ಷೇತ್ರದವರು, ಹೀಗಾಗಿ ನಾವು ಸಚಿವರು ಅನ್ನೋದಕ್ಕಿಂತ ಜನಸಾಮಾನ್ಯರು ಮುಖ್ಯ. ಇವತ್ತು ಚುನಾವಣೆ ಮಾಡಿದ ಸಂದರ್ಭದಲ್ಲಿ ನಾವು ಪಕ್ಷ ಜಾತಿ ನೋಡಲಿಲ್ಲ, ಸಾಮೂಹಿಕವಾಗಿ ಬೆಂಬಲ ಕೊಟ್ಕೊಂಡು ಬಂದವು. ಆದರೆ ಇವತ್ತು ಸಚಿವರು ಕೊಡ್ತಾರಂಥ ಹಿಂಸೆನ ನನಗೆ ಮೊನ್ನೆ ನನ್ನ ಮೇಲೆ 65 ಎನ್ಕ್ವೈರಿ ಮಾಡಿಸ್ಬೇಕು ಅಂತ ಒಂದು ಜಾರಿ ತಂದರು, ನಾನು ವಜಾ ಮಾಡಿಸ್ಬೇಕು ಅಂತ. ನಾನು ಕೋರ್ಟ್ಗೆ ಹೋಗಿದ್ದ ಮುಂಚೆನೇ ಅಧಿಕಾರಿಗಳೇ ಕೋರ್ಟ್ಗೆ ಹೋಗಿ ಕೇವೇಟ್ ಹಾಕ್ಸಿದ್ರು. ಆದರೂ ಸುಧಾ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ಕಿದೆ, ಸ್ಟೇ ಸಿಕ್ತು. ಆ ಸ್ಟೇನ ವಕೇಟ್ ಮಾಡಿಸ್ಬೇಕು ಅಂತ ತಿರ್ಗಿ ಮತ್ತೆ ಪ್ರಯತ್ನ ಮಾಡ್ತಾಯಿದ್ರು. ಅದಲ್ಲದೆ ತಿರ್ಗಿ ಮೊನ್ನೆನೂ ಯಾವುದೋ ಒಂದು ನೋಟಿಸ್ ಬಂದಿದೆ, ಅಲ್ಲಿ ನೀವು ವಾಸನೆ ಇಲ್ಲ, ನಿಮ್ಮ ವಾಸಸ್ಥಳ ರದ್ದು ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ನಿಮಗೆ ವಜಾ ಮಾಡ್ಕೊತ ಇದ್ದೀವಿ, ನೀವು ನಿರ್ದೇಶಕರ ಬಗ್ಗೆ ದೃಷ್ಟಿಯಿಂದ ಅಲ್ಲಿ ವಾಸಸ್ಥಳ ಮಾಡ್ಕೊಂಡಿದ್ದೀರಿ ಅಂತ ನೋಟಿಸ್ ಬಂದಿದೆ. 2015ರಲ್ಲಿ ಅದಕ್ಕೆ ಸ್ಟೇ ಸಿಕ್ಕಿದೆ. ತಿರ್ಗಿ ಮತ್ತೆ ಅದನ್ನ ಕೆಣಕಿ ಮಾಡ್ತಾರೆ. ಅಂದರೆ ಎಷ್ಟು ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ನೀವು ನನ್ನ ಷಡ್ಯಂತ್ರ ಮಾಡ್ತಾರೆ ನನ್ನ ತೇಜೋವಧೆ ಮಾಡಲಿಕ್ಕೆ. ಜೊತೆಗೆ ನಮ್ಮ ತಾಲೂಕು ಸುಧಾ ಭಾಳಷ್ಟು ಕೇಸು, ಅಟ್ರಾಸಿಟಿ ಕೇಸು, 307 ಕೇಸ್ಗಳು, ಇದೆಲ್ಲ ಭಾಳಷ್ಟು ಗೊಂದಲಾಗ್ತದೆ. ರೌಡಿ ಶೀಟ್ ಓಪನ್ ಮಾಡ್ತಾಯಿದ್ದಾರೆ, ಮತ್ತು ಜಮೀನು ಕೇಸ್ಗಳ ಮೇಲೆ ಗುಂಡಾಗಿರಿ ಮಾಡಿಸ್ತಾ ಇದ್ದಾರೆ. ಅವರ ಪುತ್ರ ಅವರು ಇಬ್ಬರು ಸೇರಿ ಭಾಳಷ್ಟು ಲೋಪದೋಷಗಳು ಇವತ್ತು ಮಾಡ್ತಾರೆ. ಅದನ್ನ ಜನ ಇವತ್ತು ಗಮನಿಸ್ತಾ ಇದ್ದಾರೆ ಸೂಕ್ಷ್ಮವಾಗಿ. ಏನಪ್ಪ ಇಷ್ಟೊಂದು ದ್ವೇಷದ ರಾಜಕಾರಣ ಮಾಡ್ತಾರೆ, ಇಷ್ಟೊಂದು ದ್ವೇಷ ಬೇಕಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಅದು ಈ ಚುನಾವಣೆ ಫಲಿತಾಂಶ ಬರ್ತಂತೆ ನನ್ನ ದೃಷ್ಟಿಯಿಂದ.